ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಖಿಲ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಈ ಸ್ಯಾರಿಗೆ ಬ್ಯೂಟಿಫುಲ್ಲಾಗಿ ಮತ್ತು ಈಸಿಯಾಗಿ ಕ್ರೋಶ ಕುಚ್ಚು ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ. ಮೊನ್ನೆ ನಾನು ನಿಮಗೆ ವಿಡಿಯೋದಲ್ಲಿ ಬರೀ 7 ಐಟಮ್ಸಿಂದ ಯಾವ ರೀತಿ ಕುಚ್ಚು ಹಾಕ್ಬೋದು ಮನೇಲೆ ಅಂತ ಹೇಳಿದ್ದೆ. ನಾನು ಇವತ್ತು ಅದನ್ನು ತೋರಿಸ್ತೀನಿ. ಇದು 6 ಎಳೆ ದಾರ ತೊಗೊಂಡಿದ್ದೀನಿ ನಾನು, ಗ್ರೀನ್ ಕಲರಿಂದು. ಈ ಸ್ಯಾರಿ ನೋಡ್ತಿದ್ದೀರ ನೀವು, ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್ನಲ್ಲಿದೆ. ನಾನು ಗ್ರೀನ್ ಕಲರ್ 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ, 6 ಎಳೆ ದಾರ ಮಾಡ್ಕೊಳೋಕೆ ಗೊತ್ತಾಗಿಲ್ಲಪ್ಪ ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ 6 ಎಳೆ ದಾರ ಯಾವ ರೀತಿ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. 6 ಎಳೆ ದಾರ ತಗೊಂಡು ಮತ್ತು ನಾನು ಬೀಡ್ಸ್ ತೊಗೊಂಡಿದ್ದೀನಿ, ಫ್ಲವರ್ ಬೀಡ್ಸ್ ನೋಡಿ ಈ ಥರ. ಮತ್ತು ಈಗ ನಾವು ಬ್ಲೂ ಕಲರ್ ಬಾರ್ಡ್ರಿಗೆ ನಾವು ಕುಚ್ಚಾಕೋದಿಲ್ಲ. ನಾವು ಬ್ಲೂ ಕಲರ್ ಬಾರ್ಡ್ರಿಗೆ ಕುಚ್ಚಾಕ್ತಿದ್ದೀವಲ್ಲ, ಅದರ ಆಪೋಸಿಟ್ ಕಲರ್ ಅಂದರೆ ಸ್ಯಾರಿ ಕಲರ್ ನಾವು ದಾರದಿಂದ ಸ್ಟಾರ್ಟ್ ಮಾಡಬೇಕು. ಎಲ್ಲರೂ ಒಂದು ಮಿಸ್ಟೇಕ್ ಮಾಡ್ತಾರೆ, ಬಾರ್ಡರ್ ಯಾವ ಕಲರ್ ಇರುತ್ತೋ ಅದೇ ದಾರದಿಂದಲೇ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮಾಡಬೇಡಿ, ಅದರ ಆಪೋಸಿಟ್ ಕಲರಿಂದ ಹಾಕಿ ಫಸ್ಟ್ಗೆ ಸ್ಟಾರ್ಟ್ ಮಾಡಬೇಕಾದ್ರೆ. ನಾನು ಗ್ರೀನ್ ಕಲರ್ 6 ಎಳೆ ದಾರ ತಗೊಂಡು ಸ್ಯಾರಿ ಹಿಂದ್ಗಡೆ ಇಟ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗಲ್ಲ, ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ. ಕುಚ್ಚಾಕೋದು ಪೂರ್ತಿಯಾಗಿ ನೋಡಿ. ಈ ಥರ ಸ್ಯಾರಿ ಹಿಂದಕ್ಕೆ ನಾನು ದಾರಾನ ಇಟ್ಕೊಂಡು ಕ್ರೋಶದಿಂದ ಲಾಕ್ ಮಾಡ್ತಿದ್ದೀನಿ. ಒಂದು ಲಾಕ್ ಮಾಡಿದೆ ನೋಡಿ ಈ ಥರ. ನಿಮಗೆ ಇನ್ನೂ ಒಂದು ಸಲ ಸೇಫ್ಟಿಗೋಸ್ಕರ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳಿ ಈ ರೀತಿ. ಲಾಕ್ ಮಾಡ್ಕೊಂಡೆ, ಇದು ಲಾಕ್ ಮಾಡ್ಕೊಳ್ಳೋದು ಮೆಥಡು. ಈ ಥರ ಲಾಕ್ ಮಾಡಿಕೊಂಡ್ರೆ ನಮಗೆ ಬಿಚ್ಕೊಳ್ಳೋಣ. ಲಾಕ್ ಮಾಡಿಕೊಂಡೆ. ನಾನೀಗ 4 ಚೈನ್ ಹಾಕ್ಕೊತೀನಿ ಈ ರೀತಿ. 1 2 3 4 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ ಸ್ಯಾರಿಗೆ ನೋಡಿ ಈ ಥರ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನಾನು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸ್ಯಾರಿಗೆ. 4 ಚೈನ್ ಹಾಕ್ಕೊಂಡು ಮತ್ತು 4 ಚೈನ್ ಹಾಕ್ಕೊಳ್ಬೇಕು. ಮತ್ತು 4 ಚೈನು 1 2 3 4 ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಿದ್ದೀನಿ ಸ್ಯಾರಿಗೆ. ಈ ರೀತಿ 4 ಚೈನ್ನ 2 ಸಲ ಹಾಕ್ಕೊಬೇಕು. ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡಿಕೊಂಡು ಈಗ ನೆಕ್ಸ್ಟ್ 4 ಚೈನ್ ಹಾಕ್ಕೊಂಡೆ ತಾನೆ. ನೆಕ್ಸ್ಟ್ ಈಗ 6 ಚೈನ್ ಹಾಕ್ಕೊಬೇಕು. 1 2 3 4 5 6 ನಾನಿಲ್ಲಿ 6 ಚೈನ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಡಿ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಒಳಗಡೆ ಈ ರೀತಿ ಯು ಶೇಪು ನಾನು ಅಲ್ಲಿ ತೋರಿಸ್ತೀನಿ ನೋಡಿ. ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಬೇಡಿ. ಫಸ್ಟ್ 2 ಚೈನ್ನ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡಿ. ಬಟ್ ಈ 6 ಚೈನ್ ಏನಿದೆ ಅದನ್ನು ಯು ಶೇಪಿಗೆ ಸ್ವಲ್ಪ ಒಳಗಡೆ ಲಾಕ್ ಮಾಡಿ. ಯಾಕಂದರೆ ಅದು ಆರ್ಚ್ ಬರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ನಾನು ಹೇಳ್ಕೊಡ್ತೀನಿ. ನಾನು ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಯಾವ್ಯಾವ ರೀತಿ ಹೇಳ್ತಿದ್ದೀನೋ ನೀವು ಅದೇ ಥರನೇ ಹಾಕಬೇಕು. ಈ ರೀತಿ ಯು ಶೇಪ್ ಬರಬೇಕು. 6 ಚೈನ್ ಮಾತ್ರ, 4 ಚೈನ್ ಮಾತ್ರ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿ. ಈ 6 ಚೈನ್ ಮಾತ್ರ ಸ್ವಲ್ಪ ಯು ಶೇಪ್ ಒಳಗಡೆ ಲಾಕ್ ಮಾಡಿ. ಮತ್ತು ನೆಕ್ಸ್ಟ್ ನಾನು 4 ಚೈನ್ ಹಾಕ್ಕೊತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಿದ್ದೀನಿ. ಮತ್ತು 4 ಚೈನ್ 1 2 3 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ
ಲಾಕ್ ಮಾಡ್ತೀನಿ. ಮತ್ತು 4 ಚೈನು, ಅಂದರೆ 4 ಚೈನ್ನ 3 ಸಲ ಹಾಕ್ಕೊಬೇಕಿಲ್ಲಿ. ಫಸ್ಟಿಗೆ ಮಾತ್ರ 4 ಚೈನ್ನ 2 ಸಲ, ಮತ್ತು 4 ಚೈನ್ನ 3 ಸಲ ಹಾಕ್ಕೊಬೇಕು. ನಾಲ್ಕು ಚೈನ ಮೇಲೆ ಇಲ್ಲಿ ಬರುತ್ತೆ, ಲಾಕ್ ಮಾಡಿ. ನೆಕ್ಸ್ಟ್ ಇವಾಗ 6 ಚೈನ್. ನೋಡಿ 4 ಚೈನ್ನ ನಾವು 2 ಸಲ ಹಾಕ್ಕೊತೀವಿ, 6 ಚೈನ್ 1 ಸಲ, ಮತ್ತು 4 ಚೈನ್ನ 3 ಸಲ ಮಧ್ಯದಲ್ಲಿ. ಫಸ್ಟಿಗೆ 4 ಚೈನ್ 2 ಸಲ, ಮತ್ತು ಲಾಸ್ಟ್ ನಾವು ಸ್ಯಾರಿನ ಎಂಡ್ ಮಾಡ್ತೀವಲ್ಲ ಆವಾಗ 4 ಚೈನ್ನ 2 ಸಲನೇ ಹಾಕ್ಕೊಳ್ಬೇಕು. 3 ಸಲ ಬಂದರೂ ಏನೂ ಪರವಾಗಿಲ್ಲ, ಬಟ್ 2 ಸಲ ಬಂದರೆ ಕುಚ್ಚು ಹಾಕ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೆ. ಮತ್ತು ನಾನು ಇಲ್ಲಿ 6 ಚೈನ್ ಹಾಕ್ಕೊತಿದ್ದೀನಿ. 6 ಚೈನ್ ಹಾಕ್ಕೊಂಡು ಸ್ವಲ್ಪ ಯು ಶೇಪಿಗೆ ಲಾಕ್ ಮಾಡ್ತಿದ್ದೀನಿ. ನೋಡಿ ನಾನು ಆ ರೀತಿಯಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಯು ಶೇಪ್, ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ತೀನಿ. ಯಾಕಂದರೆ ಆರ್ಚ್ ಬರುತ್ತಲ್ಲ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು 4 ಚೈನ್ನ ಹಾಕ್ಕೊತಿದ್ದೀನಿ. 1 2 ಸ್ವಲ್ಪ ಒಳಗೆ ಲಾಕ್ ಮಾಡಿ. ಸಾರಿ, ಇಲ್ಲಿ ಒಂದು ಸ್ವಲ್ಪ ಇದಾಯಿತು. 4 ಚೈನ್ ಹಾಕ್ಕೊತಿದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಇಲ್ಲಿಗೆ ಬರುತ್ತೆ, ಅಲ್ಲಿಗೆ ಲಾಕ್. ಈ 4 ಚೈನ್ ಮಾತ್ರ ನಾವು ಕುಚ್ಚು ಕಟ್ಕೊಳ್ತೀವಲ್ಲ ಅದಕ್ಕೆ ಹಾಕ್ಕೊತಿರೋದು. ಈ 6 ಚೈನ್ ಏನಕ್ಕೆ ಹಾಕ್ಕೊತಿದ್ದೀವಿ ಅಂದರೆ ಆರ್ಚ್ ಬರುತ್ತೆ ಅಲ್ಲಿ, ಅದಕ್ಕೆ. ಮತ್ತು ನಾನು 4 ಚೈನ್ ಹಾಕ್ಕೊಂಡೆ. ಇದು 3ನೇ ಸಲ ಹಾಕ್ಕೊತಿದ್ದೀನಿ. 4 ಚೈನು ಹಾಕ್ಕೊಂಡು ಇಲ್ಲಿ ಬರುತ್ತೆ, ಅಲ್ಲಿಗೆ ಲಾಕ್. ಸ್ಟಾರ್ಟಿಂಗಲ್ಲಿ 4 ಚೈನ್ನ 2 ಸಲ ಹಾಕ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸ್ಟಾರ್ಟಿಂಗ್ ಮಾತ್ರ 4 ಚೈನ್ನ 2 ಸಲ ಹಾಕ್ಕೊಬೇಕು, ಮತ್ತು 6 ಚೈನ್ ಹಾಕಿ 4 ಚೈನ್ನ ಮತ್ತೆ 3 ಸಲ ಹಾಕ್ಕೊಬೇಕು, ಮತ್ತು 6 ಚೈನ್ ಮತ್ತು 4 ಚೈನ್ನ 3 ಸಲ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಿ. 6 ಚೈನ್ ಹಾಕ್ಕೊತಿದ್ದೀನಿ. 1 2 3 4 5 6 ಆಯಿತು. ಈಗ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಬರುತ್ತೆ, ಅಲ್ಲಿ ಬೇಡ, ಯು ಶೇಪ್. 6 ಚೈನ್ ಮಾತ್ರ ಯು ಶೇಪು. ಇದೇ ರೀತಿ ಎಂಡ್ವರೆಗೂ ಹಾಕ್ಕೊಳ್ತಾ ಹೋಗಬೇಕು, ಸ್ಯಾರಿ ಎಂಡ್ವರೆಗೂ. ಎಲ್ಲೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸ್ಟಾರ್ಟಿಂಗಿಂದ ಒಂದಲ್ಲ 2-3 ಸಲ ವಿಡಿಯೋ ನೋಡಿ, ಸ್ಲೋ ಮೋಷನಲ್ಲಿ ಇಟ್ಕೊಂಡು ನೋಡಿ ವಿಡಿಯೋನ, ಅರ್ಥ ಆಗುತ್ತೆ. ಈಗ 4 ಚೈನ್ ಹಾಕ್ಕೊಂಡೆ. 6 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿಕೊಂಡೆ. ಮತ್ತು 4 ಚೈನ್ 1 2 3 4 ಹಾಕ್ಕೊಂಡು ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡಿಕೊಂಡೆ. ಮತ್ತು 4 ಚೈನ್ 1 2 3 4 ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಹಂಗೆ ಕಂಟಿನ್ಯೂ ಆಗಿ 6 ಚೈನ್, ಮತ್ತು ಹಂಗೆ ಕಂಟಿನ್ಯೂಸ್ ಆಗಿ 4 ಚೈನ್ನ 3 ಟೈಮ್ಸ್. ಇದೇ ರೀತಿಯಾಗಿ ಲಾಸ್ಟ್ ಎಂಡ್ವರೆಗೂ ಇದೇ ರೀತಿಯಿಂದ ಹಾಕ್ಕೊಳ್ತಾ ಹೋಗಿ. ಏನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. 4 ಚೈನ್ ಮಾತ್ರ ಸ್ಟಾರ್ಟಿಂಗ್ 2 ಸಲ ಹಾಕ್ಕೊಳ್ಳಿ ಅಷ್ಟೇ, ಮತ್ತು ಮಧ್ಯದಲ್ಲೆಲ್ಲ 3 ಸಲ ಹಾಕ್ಕೊಂಡು ಲಾಸ್ಟ್ ಎಂಡ್ವರೆಗೂ ಇದೇ ರೀತಿ ಹಾಕ್ಕೊಳ್ತಾ ಹೋಗಿ. ನಾನು ಇವಾಗ ಎಂಡಲ್ಲಿ ತೋರಿಸ್ತೀನಿ ಯಾವ ರೀತಿ ಎಂಡ್ ಮಾಡಿಕೊಂಡೆ ಅಂತ. ನೋಡಿ ಇದೇ ರೀತಿ ಹಾಕ್ಕೊಂಡು ನಾನು ಎಂಡಲ್ಲಿ 6 ಚೈನ್ ಹಾಕ್ಕೊತಿದ್ದೀನಿ. ವಿಡಿಯೋ ಫುಲ್ ಲೆಂತ್ ಆಗುತ್ತೆ ಅಂಥೇಳಿ ನಾನು ಮಧ್ಯದಲ್ಲೆಲ್ಲ ಕಟ್ ಮಾಡಿ ಈಗ ಎಂಡಲ್ಲಿ ತೋರಿಸ್ತಿದ್ದೀನಿ. 1 2 3 4 5 6 ಚೈನ್ ಹಾಕ್ಕೊಂಡು ಯು ಶೇಪಲ್ಲಿ
ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿಕೊಂಡು ಈಗ 4 ಚೈನ್ 1 2 3 4 ಇಲ್ಲಿಗೆ ಬರುತ್ತಾ ಅಲ್ಲಿ ಲಾಕ್, ಸ್ಯಾರಿಗೆ ಲಾಕ್ ಮಾಡ್ತೀನಿ. ಮತ್ತು 4 ಚೈನ್ ಮತ್ತು 4 ಚೈನ್ 1 2 3 4 ಇಲ್ಲಿಗೆ ಬರುತ್ತಾ ಅಲ್ಲಿಗೆ ಲಾಕ್ ಅಷ್ಟೆ. ಇಲ್ಲಿ ನಾನು ಫಸ್ಟಲ್ಲಿ 2 ಸಲ ಹಾಕಿದ್ದೆ 4 ಚೈನು, 2 ಟೈಮ್ಸ್ ಹಾಕಿದ್ದೆ. ಲಾಸ್ಟಲ್ಲೂ ನಾನು 2 ಟೈಮ್ಸೇ ಹಾಕಿದ್ದೀನಿ 4 ಚೈನಿಂದು. ಫಸ್ಟು ಮತ್ತು ಲಾಸ್ಟು 2 ಟೈಮ್ಸ್ ಹಾಕಬೇಕು 4 ಚೈನ್. ಇನ್ನು ಮಧ್ಯದಲ್ಲೆಲ್ಲ 4 ಚೈನ್ ಬರುತ್ತಲ್ಲ ಅದನ್ನು 3 ಟೈಮ್ಸ್ ಹಾಕಬೇಕು. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ನೋಡಿ ವಿಡಿಯೋನ. ನಾನೀಗ ದಾರಾನ ಎಳೆದ್ಬಿಟ್ಟು ಕಟ್ ಮಾಡ್ತೀನಿ. ಕಟ್ ಮಾಡಿ ನನ್ನ ಕಡೆ ದಾರ ಎಳ್ಕೊಂಡು ಲಾಕ್ ಮಾಡ್ತೀನಿ. ನೋಡಿ ಈ ರೀತಿ ಲಾಕ್ ಆಯ್ತು. ಈಗ ನಾನೀಗ ಸೆಕೆಂಡ್ ಸ್ಟೆಪ್ ನೋಡಿ ತೋರಿಸ್ತೀನಿ. ಇದು ಫಸ್ಟ್ ಸ್ಟೆಪ್ ಮುಗೀತು ನೋಡಿ. ನಾನು ಲಾಸ್ಟಲ್ಲೂ 2 ಟೈಮ್ಸೇ ಹಾಕ್ಕೊಂಡಿದ್ದು 4 ಚೈನು. ಫಸ್ಟಲ್ಲೂ 2 ಟೈಮ್ಸ್ ಹಾಕ್ಕೊಂಡಿದ್ದೆ 4 ಚೈನು, ಲಾಸ್ಟಲ್ಲೂ 2 ಟೈಮ್ಸೇ ಹಾಕ್ಕೊಂಡಿದ್ದೀನಿ 4 ಚೈನು. ಈಗ ನಾನು ಸೆಕೆಂಡ್ ಸ್ಟೆಪ್ ತೋರಿಸ್ತೀನಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ. ಸೆಕೆಂಡ್ ಸ್ಟೆಪ್ಪಲ್ಲಿ ದಾರನ ಅದೇ ಕಲರ್ ದಾರ ತೊಗೊಂಡಿದ್ದೀನಿ, ಅದೇ ಕಲರ್ ದಾರನೇ ತೊಗೊಂಡು ನಾನು ಲಾಕ್ ಮಾಡ್ತೀನಿ. ಫಸ್ಟ್ಗೆ ಗಂಟು ಹಾಕ್ಕೊಂಡು ಸ್ಯಾರಿ ಹಿಂದ್ಗಡೆ ದಾರನ ಇಟ್ಟು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ 4 ಇನ್ನೂ ಒಂದು ಸಲ ಸೇಫ್ಟಿಗೆ ಬೇಕಾದರೆ ಇನ್ನೂ ಒಂದು ಸಲ ಲಾಕ್ ಮಾಡಿ. ನಾನು ಇನ್ನೂ ಒಂದು ಸಲ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿ 4 ಚೈನ್ ಹಾಕ್ಕೊತೀನಿ. 1 2 3 4 ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡಿ. ಈ ರೀತಿ ಲಾಕ್ ಇರೋ ಕಡೆ ಲಾಕ್ ಮಾಡಿ ನಾನು ನಿಧಾನಕ್ಕೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಈ ರೀತಿ 4 ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡಿ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ನಾನೊಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಈ ರೀತಿ ದಾರಾನ ಎಳೆದು ಸಿಂಗಲ್ ಕ್ರೋಶೆ, ಇದನ್ನು ಸಿಂಗಲ್ ಕ್ರೋಶ ಅಂತೀವಿ. ಈ ರೀತಿ ಸಿಂಗಲ್ ಕ್ರೋಶ ಮಾಡಿ ಕ್ರೋಶ ಮೇಲೆ ಈಗ ನೆಕ್ಸ್ಟ್ ಆರ್ಚ್ ಯಾವ ರೀತಿ ಅಂದರೆ ನೋಡಿ, ಈ ರೀತಿ ಕ್ರೋಶ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೆಕ್ಸ್ಟ್ 6 ಚೈನ್ ಹಾಕಿದ್ವಲ್ಲ ನಾವು, 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ಎಳೆದು 2 ಈ ರೀತಿ 2 ಮಾಡಿ ಇದನ್ನು ನಾವು ಡಬಲ್ ಕ್ರೋಶ ಅಂತೀವಿ. ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ, 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ಎಳೆದು ನೋಡಿ ಈ ರೀತಿ ದಾರಾನ ಎಳೆದು 2 ಈ ರೀತಿ ಚೈನ್ ಹಾಕಬೇಕು. ಇದನ್ನು ನಾವು ಡಬಲ್ ಕ್ರೋಶ ಅಂತೀವಿ. ನೋಡಿ ಈ ರೀತಿ ಚೈನ್ನ ಮಾಡ್ಕೊಳ್ಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳಿ, 6 ಚೈನ್ ಗ್ಯಾಪಲ್ಲಿ ಹೋಗಿ 2 ಈ ರೀತಿ ಡಬಲ್ ಕ್ರೋಶೆ ಮಾಡಬೇಕು. 5 ಸಲ ಡಬಲ್ ಕ್ರೋಶೆ ಮಾಡಬೇಕು. ನಾನು 4 ಸಲ ಮಾಡಿದ್ದೀನಿ, ಇದು 5ನೇ ಸಲ ಮಾಡ್ತಿದ್ದೀನಿ ನೋಡಿ.
ಎರಡಕ್ಕೊಂದು ಎರಡಕ್ಕೊಂದು ಈ ರೀತಿ 5 ಚೈನ್ನ ಹಾಕಬೇಕು. 5 ಚೈನ್ ಹಾಕಿ 1 2 3 4 5 5 ಚೈನ್ ಹಾಕಿದ್ದೀನಿ ನಾನಿಲ್ಲಿ. ಅದೊಂದು ಸ್ವಲ್ಪ ದಾರ ಇದಾಗಿತ್ತು, ನಾನು ಅದಕ್ಕೆ ಚೈನ್ ಬಿಚ್ಚಿದೆ ಒಂದು. ಈಗ ಮತ್ತೆ ಹಾಕ್ಕೊಂಡೆ. 5 ಚೈನ್ ಹಾಕಿ ದಾರಾನ ಎಳೆದು ಒಂದು ಗೋಲ್ಡ್ ಬೀಡ್ ಸೇರಿಸ್ತೀನಿ ನಾನು ಇದಕ್ಕೆ ಮಧ್ಯ. ನೋಡಿ ಈ ಥರ ಗೋಲ್ಡ್ ಬೀಡ್ ಸೇರಿಸಿ ಒಂದು ಲಾಕ್ ಮಾಡ್ತೀನಿ. ಈ ಥರ ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರಾನ ತಗೊಂಡು ಮತ್ತೆ 6 ಚೈನ್ ಗ್ಯಾಪಲ್ಲಿ ಎರಡಕ್ಕೊಂದು ಮತ್ತೆ ಚೈನ್ ಹಾಕ್ಕೊಂಡೆ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಎರಡಕ್ಕೊಂದು ಈ ರೀತಿ 5 ಚೈನ್ ಹಾಕಬೇಕು. ಇದು 3ನೇ ಚೈನ್ ಹಾಕ್ತಿದ್ದೀನಿ ನಾನು. 4 ಈ ರೀತಿ ಒಂದು ಪುಟ್ಟ ಆರ್ಚ್ ಬರುತ್ತೆ ನಿಮಗೆ ನೋಡಿ. ಮತ್ತೆ ಲಾಕ್ ಇರೋ ಕಡೆ ಲಾಕ್ ಮಾಡ್ತಿದ್ದೀನಿ ನಾನು. ಲಾಕ್ ಇರೋ ಕಡೆ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕ್ಕೊತೀನಿ ನಾನು. ಮತ್ತೆ 4 ಚೈನ್ ಹಾಕ್ಕೊಂಡು ಇಲ್ಲಿ 1 2 3 4 ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ತಿದ್ದೀನಿ. ಈ ರೀತಿ ಪುಟ್ ಆರ್ಚ್ ಬರುತ್ತೆ ನೋಡಿ. ಮತ್ತು ನಾನು ಸೆಕೆಂಡ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ ಸೂಜಿ ಮೇಲೆ ದಾರ ತಗೊಂಡು ಎರಡಕ್ಕೊಂದು ಮತ್ತು ಸೂಜಿ ಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡಿದೆ. ನಾನು ನಿಧಾನಕ್ಕೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗಲಿ ಅಂಥೇಳಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ ನಿಮಗೆ. ಲಾಕ್ ಮಾಡಿಕೊಂಡೆ ಈ ರೀತಿ ಪುಟ್ಟ ಆರ್ಚ್ ಬರುತ್ತೆ ನೋಡಿ. ಮತ್ತೆ 4 ಚೈನ್ ಹಾಕ್ಕೊಳ್ತಿದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡಿದ್ದೀನಿ ನೋಡಿ. ಈ ರೀತಿ ಒಂದು ಪುಟ್ಟ ಆರ್ಚ್ ಬರುತ್ತೆ. ನಾನು ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 6 ಚೈನಲ್ಲಿ ಹೋಗಿ ಎರಡಕ್ಕೊಂದು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎರಡಕ್ಕೊಂದು ಇದನ್ನು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ.
ಈ ರೀತಿ 5 ಚೈನ್ ಹಾಕ್ಕೊಂಡು ಮಧ್ಯೆ ಒಂದು ಬೀಡ್ ಹಾಕ್ಕೊಂಡು ಮತ್ತೆ 5 ಚೈನು, 4 ಚೈನ್ ಆಯಿತು. ಈಗ 5ನೇ ಚೈನ್ ಹಾಕ್ತಿದ್ದೀನಿ. ಸೂಜಿ ಮೇಲೆ ದಾರ ತಗೊಂಡು ಎರಡಕ್ಕೊಂದು ಡಬಲ್ ಕ್ರೋಶಾ ಮಾಡ್ತಿದ್ದೀನಿ. ಈಗ ದಾರಾನ ಸ್ವಲ್ಪ ಎಳೆದು ನಾನೀಗ ಬೀಡನ್ನ ಸೇರಿಸ್ತಿದ್ದೀನಿ. ಇದಕ್ಕೆ ಗೋಲ್ಡ್ ಬೀಡು ಈ ರೀತಿ ಬೀಡನ್ನ ಸೇರಿಸಿ ಮತ್ತೆ ನಾನು ಡಬಲ್ ಕ್ರೋಶೆ ಮಾಡ್ತಿದ್ದೀನಿ. ಸೂಜಿ ಮೇಲೆ ದಾರ ತಗೊಂಡು ಎರಡಕ್ಕೊಂದು ಈ ರೀತಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನಾವು ಚೈನ್ ಹಾಕಿದರೆ ಅದನ್ನು ಡಬಲ್ ಕ್ರೋಶೆ ಅಂತೀವಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತ್ರಿಬಲ್ ಕ್ರೋಶೆ ಮಾಡೋದು ತೋರಿಸ್ತೀನಿ. ಈಗ ಫಸ್ಟು ಡಬಲ್ ಕ್ರೋಶೆ ಮಾಡೋದನ್ನ ಕಲೀರಿ. ನೋಡಿ 3 ಚೈನ್ ಹಾಕಿದೆ. ಈಗ 4ನೇ ಚೈನ್ ಹಾಕ್ತಿದ್ದೀನಿ. ಎರಡಕ್ಕೊಂದು 1 2 3 4 5 ಮಧ್ಯ ಬೀಡು 1 2 3 4 5. ಈಗ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದೆ. ಲಾಕ್ ಮಾಡಿ ಈ ರೀತಿ ಪುಟ್ ಆರ್ಚ್ ಬರುತ್ತೆ ನೋಡಿ. ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ, ಫಸ್ಟ್ಗೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ. ನೋಡಿ ಈಗ ಲಾಕ್ ಇರೋ ಕಡೆ ಲಾಕ್ ಮಾಡ್ತಿದ್ದೀನಿ ನಾನು. ಲಾಕ್ ಮಾಡಿ ಮತ್ತೆ ನಾನು 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತಿದ್ದೀನಿ. ಈ ರೀತಿ ನೋಡಿ ಪುಟ್ ಆರ್ಚ್ ಎಷ್ಟು ಸಿಂಪಲ್ ಆಗಿದೆ. ಇಲ್ಲಿ ಮಧ್ಯ ಕುಚ್ಚು ಬರುತ್ತೆ. ನೀವು ಅವಾಗವಾಗ ಈ ರೀತಿ ಸ್ಯಾರಿನ ಎಳ್ಕೊಳ್ಬೇಕು, ಇಲ್ಲಾಂದರೆ ಸುಕ್ಕು ಬರುತ್ತೆ ಸೀರೆ. ಮತ್ತು ನಾನು 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿದೆ. ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ನಾನು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ 6 ಚೈನ್ ಗ್ಯಾಪಲ್ಲಿ ಹೋಗಿ ಎರಡಕ್ಕೊಂದು ಡಬಲ್ ಕ್ರೋಶೆ ಮಾಡಿಕೊಂಡೆ. ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎರಡಕ್ಕೊಂದು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಎರಡಕ್ಕೊಂದು 5 ಚೈನ್ ಹಾಕ್ಕೊಂಡೆ. ಈಗ ದಾರನ ಎಳೆದು ಮತ್ತೆ ಒಂದು ಬೀಡ್ ಸೇರಿಸ್ತಿದ್ದೀನಿ ಮಧ್ಯ. ಬೀಡ್ ಸೇರಿಸಿ ಮತ್ತೆ 5 ಡಬಲ್ ಕ್ರೋಶೆ. ನೋಡಿ ಈ ರೀತಿ ಬೀಡನ್ನ ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಎರಡಕ್ಕೊಂದು ಈ ರೀತಿ ಡಬಲ್ ಕ್ರೋಶೆ. ಐದು ಚೈನು ಮತ್ತು ಮಧ್ಯ ಒಂದು ಬೀಡು ಮತ್ತು 5 ಚೈನು. ಈ ರೀತಿ ಸ್ಯಾರಿ ಎಂಡ್ವರೆಗೂ ಇದೇ ರೀತಿ ಫಾಲೋ ಮಾಡ್ತಾ ಹೋಗಿ. ಇದು 5ನೇ ಚೈನ್ ಹಾಕ್ತಿದ್ದೀನಿ.
ಈಗ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಿದ್ದೀನಿ. ಈ ರೀತಿ ನೋಡಿ ಫ್ರೆಂಡ್ಸ್, ನಿಮಗೆ ಪುಟ್ಟ ಪುಟ್ಟ ಆರ್ಚ್ ಬರುತ್ತೆ. ಎಷ್ಟು ಸಿಂಪಲಾಗಿ ಮತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೀವು ಇದೇ ರೀತಿ ಎಂಡ್ವರೆಗೂ ಕಂಪ್ಲೀಟ್ ಮಾಡಿ. ನಾನು ಫುಲ್ ಲೆಂತ್ ಆಗುತ್ತೆ ವಿಡಿಯೋ ಅಂತೇಳಿ ನಾನು ನಿಮಗೆ ಫುಲ್ ಎಂಡ್ವರೆಗೂ ಹಾಕಿ ನಾನು ಇಲ್ಲಿ ತೋರಿಸ್ತಿದ್ದೀನಿ. ನಿಮಗೆ ಎಂಡ್ವರೆಗೂ ಹಾಕ್ಕೊಂಡು ನಾನು ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಫುಲ್ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೆ ನಾನು ಕುಚ್ಚು ಕಟ್ಟೋದಿಲ್ಲಿ ತೋರಿಸಿಲ್ಲ. ನಾನು ಫೈನಲಾಗಿ ಕುಚ್ಚು ಕಟ್ಟಿ ಯಾವ ರೀತಿ ಫೈನಲ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಾನಿಲ್ಲಿ 150 ದಾರನ ಸುತ್ತಕೊಂಡು ನಾನು ಕುಚ್ಚು ಕಟ್ಟಿದ್ದೀನಿ. ಇಲ್ಲಿ ನಾನು ಗ್ರೀನ್ ಕಲರ್ನ 2 ಟೈಮ್ಸ್ ಕಟ್ಕೊಂಡು ಬ್ಲೂ ಕಲರ್ನ 1 ಸಲ ಕಟ್ಕೊಂಡಿದ್ದೀನಿ. ಮಧ್ಯೆ ಮಾತ್ರ ಹಾಕಿದ್ದೀನಿ. ನಾನಿಲ್ಲಿ ಜಾಸ್ತಿ ಗ್ರೀನ್ ಕಲರೇ ಯೂಸ್ ಮಾಡಿದ್ದೀನಿ, ಯಾಕಂದರೆ ಬ್ಲೂ ಕಲರ್ ಬಾರ್ಡರ್ ಆಗಿರೋದ್ರಿಂದ ಜಾಸ್ತಿ ಗ್ರೀನೇ ನನ್ನ ಆಪೋಸಿಟೇ ಕಲರೇ ನಾನು ಜಾಸ್ತಿ ಹಾಕಿದ್ದೀನಿ. ಅದಕ್ಕೆ ಈ ಥರ ನೋಡಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಳ್ಕೊಟ್ಟಿರೋ ಮೆಥಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಬರೀ 2 ಸ್ಟೆಪ್ಪಲ್ಲಿ ನಿಮಗೆ ಈ ಥರ ಬ್ಯೂಟಿಫುಲ್ಲಾಗಿ ಈಸಿ ಮೆಥಡಲ್ಲಿ ಹಾಕೋದು. ನೀವೇನಾದರೂ ಈ ಮೆಥಡ್ ಕಲಿತ್ರೆ ಡೈಲಿ 250ಇಂದ 300ವರೆಗೂ ಅರ್ನ್ ಮಾಡ್ಬೋದು. ಸಿಟಿಲೆಲ್ಲ 300ವರೆಗೂ ಈ ಡಿಸೈನ್ನ ಚಾರ್ಜ್ ಮಾಡ್ತಾರೆ. ನೀವು ಹಳ್ಳಿ ಸೈಡ್ ಆದರೆ 250 ಚಾರ್ಜ್ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.